ರಾಜ್ಯ ಆರೋಗ್ಯ ಇಲಾಖೆಯಲ್ಲಿ ಮೇಜರ್ ಸರ್ಜರಿ. ಖಡಕ್ ಐಎಎಸ್ ಅಧಿಕಾರಿ ಹರ್ಷ ಗುಪ್ತಾ ಮತ್ತೆ ಟ್ರಾನ್ಸ್ಫರ್ ಆಗಿದ್ದಾರೆ ಅನ್ನೋ ಬ್ರೇಕಿಂಗ್ ಲಭ್ಯವಾಗಿದೆ. ರಾಜ್ಯ ಆರೋಗ್ಯ ಇಲಾಖೆಯಲ್ಲಿ ಮೇಜರ್ ಬೈಪಾಸ್ ಸರ್ಜರಿ ಆಗಿದೆ. ಖಡಕ್ ಐಎಎಸ್ ಅಧಿಕಾರಿಯಾಗಿದ್ದ ಹರ್ಷ ಗುಪ್ತಾ ಮತ್ತೆ ಟ್ರಾನ್ಸ್ಫರು. ಆರೋಗ್ಯ ಇಲಾಖೆ ಪ್ರಧಾನ ಕಾರ್ಯದರ್ಶಿಯಾಗಿದ್ದ ಹರ್ಷ ಗುಪ್ತಾ ಇದ್ದಕ್ಕಿದ್ದ ಹಾಗೆ ವರ್ಗಾವಣೆ. ಹರ್ಷ ಗುಪ್ತಾ ಜಾಗಕ್ಕೆ ರಿತ್ವಿಕ್ ರಂಜನಂ ಪಾಂಡೆ ನೇಮಕ ಆಗಿದ್ದಾರೆ. ಆರೋಗ್ಯ ಇಲಾಖೆಯ ಒಳಗಿನ ಒತ್ತಡಕ್ಕೂ ಮಣಿಯುತ್ತಾ ಸರ್ಕಾರ ಅರ್ಥ ಆಗ್ತಾ ಇಲ್ಲ. ದಕ್ಷ ಐಎಎಸ್ ಅಧಿಕಾರಿ ಹರ್ಷ ಗುಪ್ತಾ ಸೈಡ್ ಲೈನ್ ಮಾಡ್ತಾ ಆಡಳಿತ. ವೈದ್ಯರು ಮತ್ತು ಸಿಬ್ಬಂದಿ ವರ್ಗ ಸುಧಾರಣೆ ಮಾಡಿದ್ದಕ್ಕೆ ಗೇಟ್ ಪಾಸ್. ಹರ್ಷ ಗುಪ್ತಾ ಸುಧಾರಣಾ ಕ್ರಮಗಳಿಗೆ ಇಲಾಖೆಯೊಳಗೆ ತೀವ್ರ ವಿರೋಧಗಳು ಕಾಣ್ತಾ ಇದೆ. ವಿಧಾನಮಂಡಲದಲ್ಲಿ ಶಾಸಕರಿಂದಲೂ ಹರ್ಷ ಗುಪ್ತಾ ವಿರುದ್ಧ ಆಕ್ರೋಶ. ಕೊನೆಗೂ ಹರ್ಷ ಗುಪ್ತಾಗೆ ಗೇಟ್ ಪಾಸ್ ಕೊಟ್ಟಿದೆ ಆರೋಗ್ಯ ಇಲಾಖೆ. ಆರೋಗ್ಯ ಇಲಾಖೆಯಲ್ಲಿ ನೆಟ್ಟಿಗಿದ್ದಿದ್ದೊಬ್ಬ ಅಧಿಕಾರಿ ಇದ್ದಕ್ಕಿದ್ದ ಹಾಗೆ ರಾತ್ರೋರಾತ್ರಿ ಆತನನ್ನು ಟ್ರಾನ್ಸ್ಫರು. ಆರೋಗ್ಯ ಇಲಾಖೆಯಲ್ಲಿ ಕರಪ್ಷನ್ ತಾಂಡವಾಡ್ತಾ ಇದೆಯಾ ಅಂತ ಕೇಳಿದ್ರೆ ಆಡ್ತಾ ಇದೆ. ಆರೋಗ್ಯ ಇಲಾಖೆಯಲ್ಲಿ ಪಾರದರ್ಶಕತೆ ಇಲ್ವಾ ಅಂತ ಕೇಳಿದ್ರೆ ದೇವರಾಣೆ ಇಲ್ಲ. ಆ ತರಹದ್ದೊಂದು ಇಲಾಖೆಯಲ್ಲಿ ಒಬ್ಬ ಪ್ರಾಮಾಣಿಕ ಮತ್ತು ದಕ್ಷ ಅಧಿಕಾರಿ ಇದ್ರೂ ಈಗಿಲ್ಲ. ಏನಾಯಿತು? ಟ್ರಾನ್ಸ್ಫರ್ ಮಾಡವ್ರೆ. ಯಾಕೆ ಮಾಡಿದ್ರು? ಒತ್ತಡ ಯಾರು ಹಾಕಿದ್ರು? ಸಂಬಂಧಪಟ್ಟ ಅಧಿಕಾರಿಗಳು. ಯಾರ ಮೇಲೆ? ಸರ್ಕಾರದ ಮೇಲೆ. ಸರ್ಕಾರವೇ ತೆಗೆದುಕೊಂಡ ತೀರ್ಮಾನಕ್ಕೆ ಒಬ್ಬ ಪ್ರಾಮಾಣಿಕ ಹರ್ಷ ಗುಪ್ತಾ ಎನ್ನುವಂತಹ ಸುಧಾರಣಾ ಹರಿಕಾರನಾಗಿದ್ದವ ಇವತ್ತು ಟ್ರಾನ್ಸ್ಫರು. ಹಾಗಾದರೆ ಉತ್ತಮರಿಗೆ ಒಂದು ಜಾಗದಲ್ಲಿ ಜಾಂಡ ಊರೋದಕ್ಕೆ ಯಾಕೆ ಅವಕಾಶ ಕೊಡ್ತಾ ಇಲ್ಲ? ಭುಗಿಲದ್ದ ಆಕ್ರೋಶ ಸಾಕಷ್ಟು ರೀತಿಯಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಹರ್ಷ ಗುಪ್ತರ ಈ ವರ್ಗಾವಣೆ ವಿಚಾರ. ಖಡಕ್ ಐಎಎಸ್ ಅಧಿಕಾರಿ ಹರ್ಷ ಗುಪ್ತಾ ಏಕಾಏಕಿ ಟ್ರಾನ್ಸ್ಫರ್ ಆಗಿರುವಂತಹದ್ದು ಬೇರೆ ಬೇರೆ ಮಜಲುಗಳಲ್ಲಿ ಚರ್ಚೆ ಆಗ್ತಾ ಇದೆ ಅಧಿಕಾರಿ ವಲಯದಲ್ಲಿ. ಆರೋಗ್ಯ ಇಲಾಖೆಯಲ್ಲಿ ಹರ್ಷ ಗುಪ್ತರ ಆಡಳಿತಾವಧಿಯಲ್ಲಿ ತನ್ನಿಂದ ಮ್ಯಾಕ್ಸಿಮಮ್ ಪರಮಾವಧಿ ಏನೇನು ಮಾಡೋದಕ್ಕೆ ಸಾಧ್ಯನೋ ಮಾಡಿತ್ತು ಆ ಮನುಷ್ಯ. ಹೇಳೋದಕ್ಕೆ ಹೊರಟ್ರೆ ನೂರಾರು ಉದಾಹರಣೆಗಳನ್ನು ಕೊಡ್ಬೋದು. ಎಲ್ಲೆಲ್ಲಿ ಸುಧಾರಣೆ ಮಾಡಿದ್ರು, ಎಲ್ಲೆಲ್ಲಿ ಡಿಸಿಪ್ಲಿನ್ಗಳನ್ನು ಕ್ರಿಯೇಟ್ ಮಾಡಿದ್ರು, ಶಿಸ್ತು ಉಲ್ಲಂಘನೆಯನ್ನು ಸಹಿಸಿಕೊಳ್ಳದಂಥ ಅಧಿಕಾರಿ ಆತ. ಇದ್ದಕ್ಕಿದ್ದ ಹಾಗೆ ಏಕಾಏಕಿ ಸರ್ಕಾರಕ್ಕೆ ಯಾರದ್ದೋ ಒತ್ತಡ ಇತ್ತು, ಅವರನ್ನು ಸಮಾಧಾನ ಪಡಿಸೋದಕ್ಕೆ ಒಂದಷ್ಟು ಅಪ್ರಾಮಾಣಿಕ ಅಧಿಕಾರಿಗಳ ಹೃದಯಕ್ಕೆ ಸಂತೋಷ ಆಗೋ ತರಹ ಇವರನ್ನು ಟ್ರಾನ್ಸ್ಫರ್ ಮಾಡಿದೆ ಸರ್ಕಾರ ಅನ್ನುವಂಥ ಆರೋಪ ಇದೆ. ನಿಜಕ್ಕೂ ಆ ಸ್ಥಾನಕ್ಕೆ ಮತ್ತೊಬ್ಬರು ಬಂದಿದ್ದಾರೆ. ಒಟ್ಟಾರೆ ಪ್ರಾಮಾಣಿಕ ಅಧಿಕಾರಿ ಏಕಾಏಕಿ ಟ್ರಾನ್ಸ್ಫರ್ ಆಗಿರೋದು ವಿವಾದಕ್ಕೆ ಕಾರಣ ಆಗಿದೆ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.